ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮೇಲೆ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ಜಮೀನ್ ಹತ್ರ ಹೋಗಿದ್ದೀವಿ. ದಯವಿಟ್ಟು ನಾವು ಮಾಡಿರೋ ತಪ್ಪನ್ನ ರೈತರು ಯಾರೂ ಮಾಡಬೇಡಿ. ಯಾಕಂದರೆ 2 ವರ್ಷದ ಹಿಂದೆ ಶುಂಠಿಗೆ ಅಂತ ಹೊಲ ಕೊಟ್ಟಿದ್ದೋ, ಅದಕ್ಕೆ ಹೋಗ್ಬಿಟ್ಟು ಸೊಸಿ ಹಾಕೋಣ ಅಂತ ತೆಂಗಿನ ಸೊಸಿನ ಹಾಕ್ಬಿಟ್ಟು ಕೊಟ್ಟಿದ್ದೋ. ಆವಾಗ ಸರಿಯಾಗಿ ಹಾಕೋಕ್ಕಾಗಲಿಲ್ಲ. ಲೈನು ಮತ್ತು ಸಸಿಗಳು ಹತ್ತತ್ರ ಆಗಿಬಿಟ್ಟಿದ್ದೋ. ಸಸಿನ ಹಾಕಿದ್ದೋ ಆದರೆ ಹತ್ತತ್ರ ಆಗಿಬಿಟ್ಟು ಅವು ಕರೆಕ್ಟ್ ಆಗಲಿಲ್ಲ. ಮೇಲ್ಮೇಲೇ ಇದಾಗ್ಬಿಟ್ಟಿದ್ದೋ. ಅವರು ನೀರು ಕರೆಕ್ಟಾಗಿ ಆರಿಸಿರ್ಲಿಲ್ಲ, ಏನು ಮಾಡಿರಲಿಲ್ಲ. ಹಾಗಾಗಿ ಅವು ಅವರಿಂದ ಬಿಡಿಸ್ಕೊಂಡ ಮೇಲೆ ಅದು ಜಮೀನು ಮತ್ತು ಅವರು ಶುಂಠಿಗೆ ಅಂತ ಕವಲೆ ಎಲ್ಲ ಹೊಡಿತಾರಲ್ಲ, ಜಮೀನೇ ಹಾಳಾಗಿ ಹೋಗ್ಬಿಡುತ್ತೆ. ಅದು ಜಮೀನೇ ಹಾಳು ಮಾಡಿಬಿಡ್ತಾರೆ. ಹಾಗಾಗಿ ಹೇಳ್ತಾ ಇರೋದು, ಅವ್ರವ್ರ ಮನೆದು ಅವ್ರವ್ರು ಹಾಕೊಂಡ್ರೆ ಏನೂ ಆಗೋಲ್ಲ. ಈ ಬೇರೆಯವ್ರಿಗೆ ಕೊಟ್ಟರೆ ಅವ್ರದ್ದು ಎಷ್ಟಿರುತ್ತೋ ಅಷ್ಟನ್ನು ಮುಗಿಸ್ಕೊಬಿಟ್ಟು ಖಾಲಿ ಮಾಡಿಬಿಡ್ತಾರೆ. ಜಮೀನೆಲ್ಲ ಹಾಳು ಮಾಡಿಬಿಟ್ಟು ಅವ್ರವ್ರ ಜಮೀನಿಗೆ ಅವ್ರವ್ರು ಹಾಕೊಂಡ್ರೆ ಜವಾಬ್ದಾರಿಯಿಂದ ನೋಡ್ಕೋತಾರೆ. ಬೇರೆ ಜಮೀನಿಗೆ ಹಾಕೋದಾದರೆ ಅವ್ರದ್ದು ಎಷ್ಟು ಲಾಭ ನೋಡ್ಕೊಂಡವರು ಖಾಲಿ ಮಾಡಿಬಿಡ್ತಾರೆ. ಆಮೇಲೆ ನಾವೇ ಅದನ್ನು ರಿಪೇರಿ ಮಾಡ್ಕೋಬೇಕಾಗುತ್ತೆ. ನಾವೇ ರಿಪೇರಿ ಮಾಡಿಸ್ಕೊಂಡು ನಾವೇ ರೆಡಿ ಮಾಡಿಸ್ಕೋಬೇಕಾಗುತ್ತೆ. ನಮಗೆ ಮೇಲೆ ಬಂದ್ಬಿಡುತ್ತೆ ದುಡ್ಡು. ಆವಾಗ ಅವರು ಸರಿಯಾಗಿ ನೀರೆಲ್ಲ ಆರಿಸ್ಲಿಲ್ಲ, ಏನಿಲ್ಲ. ಸೊಸಿ ಹಂಗಾಗಿ ಮೇಲ್ಮೇಲೇ ಕುತ್ಕೊಬಿಟ್ಟು, ಇವಾಗ ಜೋರಾಗಿ ಮಳೆ ಬಂದುಬಿಟ್ಟು ಸೊಸಿ ಎಲ್ಲ ಫುಲ್ಲು ಉಂಡ್ಕೊಬಿಟ್ಟಿದ್ದಾವೆ. ಹಂಗಾಗಿ ನಾವೀಗ ಮತ್ತೆ ಕೀಳಿಸಿ ಮತ್ತು ಸಪ್ರೇಟಾಗಿ ಲೈನ್ನ ಮಾಡಿ ಹಾಕ್ತಾಯಿದ್ದೀವಿ. ಆಲ್ರೆಡಿ ಸೊಸಿ ದೊಡ್ಡದಾಗಿದ್ದಾವೆ, ಇವಾಗ ಹಾಕಿಸ್ತಾಯಿದ್ದೀವಿ. ಆದರೂ ಎಷ್ಟು ಕಷ್ಟ ಆಗುತ್ತೆ. ಅವರೇನೋ ಶುಂಠಿ ಬೆಳ್ಕೊಬಿಡ್ತಾರೆ. ದಯವಿಟ್ಟು ಆ ಥರ ಅಂತೂ ಮಾಡಬೇಡಿ. ಸಸಿಗಳು ಹತ್ತತ್ರನೂ ಹಾಕಬೇಡಿ. ನಾವು ಮಾಡ್ಕೊಂಡಿರೋ ತಪ್ಪು ದಯವಿಟ್ಟು ಯಾರೂ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಎಸ್ಪೆಷಲಿ ಇದು ರೈತರಿಗೋಸ್ಕರ ಹೇಳ್ತಾ ಇರೋದು ನಾನು. ಎಲ್ಲರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋ ಹೊಸೊಬ್ಬರಿಗೆ ಹಾಕೋರಿಗೆ ಹೇಳ್ತಾ ಇದ್ದೀನಿ. ಹತ್ತತ್ರ ಸಸಿಗಳನ್ನ ಮಾಡಬೇಡಿ. ಮತ್ತು ಮೇಲ್ಮೇಲೇ ನೆಟ್ಟಬೇಡಿ. ಗುದ್ದಲಿಲೆಲ್ಲ ನೆಡ್ತಾರಲ್ಲ, ಅದು ದೊಡ್ಡ ತಪ್ಪು. JCB ತೆಗೆಸ್ಕೊಂಡು ನೆಟ್ಕೊಂಡ್ರೆ ಕ್ಲೀನಾಗಿ ಕುತ್ಕೊತವೆ. ನಾವು ಎಮರ್ಜೆನ್ಸಿಗೆ ಮಾಡೋಕ್ಕೆ ಹೋದರೆ ನಮ್ಮ ಥರ ಎರಡೆರಡು ಕೆಲಸ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಸಸಿಗಳೆಲ್ಲ ಯಾವ ಥರ ಬಾಗಿದ್ದಾವೆ ಅಂತ ನೋಡಿ, ವಿಡಿಯೋನ ಫುಲ್ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಫುಲ್ಲು ಮಳೆ ಬಂದಿರೋದ್ರಿಂದ, ಗಾಳಿ ಬಂದಿರೋದ್ರಿಂದ ನಮ್ಮ ಜಮೀನು ಸ್ವಲ್ಪ ಹೈಟಲ್ಲಿದೆ. ಹಾಗಾಗಿ ಫುಲ್ಲು ಅದು ಸಸಿಗಳು ಬಾಗಿದ್ದಾವೆ. ಇವಾಗ ಅದನ್ನು ಈ ಬಿಸಿಲಲ್ಲಿ ರೆಡಿ ಮಾಡ್ತಾ ಇದ್ದೀವಿ. ಇಲ್ಲಾಂದರೆ ರೆಡಿ ಮಾಡಲಿಲ್ಲ ಅಂದರೆ ಅವು ಮುಂದೆ ದೊಡ್ಡದಾದಾಗಲೂ ಎಲ್ಲ ಬಿದ್ದೋಗ್ಬಿಡುತ್ತೆ ಅಂತ ಹೇಳಿದರು. ಹಂಗಾಗಿ ಎಲ್ಲನೂ JCB ತೆಗ್ಸೋದು, ಆ ಲೈನ್ಗೆ ಕರೆಕ್ಟಾಗಿ ಅದರೊಳಗಡೆ ಇಡಿಸಿ ಮಣ್ಣನ್ನ ಕ್ಲೋಸ್ ಮಾಡಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ದಯವಿಟ್ಟು ಶುಂಠಿಗೆ ಬೇರೆಯವ್ರಿಗೆ ಕೊಡಬಾರ್ದು. ನಾವು ಹಾಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಬೇರೆಯವ್ರಿಗೆ ಕೊಟ್ಟರೆ ಅವ್ರದ್ದು ಬೆಳೆ ಮಾತ್ರ ನೋಡ್ಕೊತಾರೆ. ನಮ್ಮದು ಎಲ್ಲ ಸಸಿ ನೋಡ್ಕೊಳ್ಳೋದು ಅದು ಇದು ಅವೆಲ್ಲ ಸೀನೇ ಇಲ್ಲ. ಅವ್ರದ್ದು ಎಷ್ಟಿರುತ್ತೋ ಅಷ್ಟನ್ನು ನೋಡ್ಕೊಂಡು ಅವ್ರು ಖಾಲಿ ಮಾಡ್ತಾಯಿರ್ತಾರೆ. ಆಮೇಲೆ ನಾವು ಈ ಥರ ಅವನ್ನೆಲ್ಲ ಮತ್ತೆ ದುಡ್ಡನ್ನ ಕೊಟ್ಟು ನಾವು ಮಾಡಿಸ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು ಇದನ್ನು ನಾನು. ಸಸಿ ಎಲ್ಲ ಯಾವ ಥರ ಬಾಗಿದ್ದಾವೆ ಅಂತ ತೋರಿಸ್ತೀನಿ, ನೀವೇ ಮುಂದೆ ನೋಡಿ.
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು, ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.